ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ತಗಲಾಕೊಂಡಿರುವ ನಟಿ ರನ್ಯಾ ರಾವ್ ಪ್ರಕರಣದ ತನಿಖೆ ಪ್ರಗತಿಯಲ್ಲಿದೆ. ತನಿಖೆಯ ಸಂದರ್ಭದಲ್ಲಿ ಅನೇಕ ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ. ಅದರಲ್ಲೂ ಚಿನ್ನ ಸಾಗಣೆ ಮಾಡೋ ಸಂದರ್ಭದಲ್ಲಿ ರನ್ಯಾ ಹೇಗೆ ಆ ಕೆಜಿಗಟ್ಟಲೆ ಚಿನ್ನವನ್ನ ತಂದಿದ್ರು ಅನ್ನೋ ಮಾಹಿತಿಗಳು ಡಿಆರ್ಐ ಅಧಿಕಾರಿಗಳು ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ. ಅವರ ದಾಖಲೆಗಳಲ್ಲಿ ತೊಡೆಯ ಭಾಗ ಶೂನಲ್ಲಿ ಚಿನ್ನದ ತುಂಡುಗಳನ್ನ ಇಟ್ಕೊಂಡು ಬಂದಿದ್ಲು ರನ್ಯಾ ಅನ್ನೋ ಮಾಹಿತಿ ಇದೆ. ಚಿನ್ನವನ್ನ ಮುಚ್ಚಿಡೋಕೆ ಕ್ರೇಪ್ ಬ್ಯಾಂಡೇಜ್ ಹಾಕಿಕೊಂಡು ಬಂದಿದ್ರಂತೆ ರನ್ಯಾ. ಹೊಟ್ಟೆ ಕಾಲಿಗೆ ಚಿನ್ನವನ್ನ ಅಂಟಿಸಿ ಸಾಗಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಶೂನಲ್ಲಿ ಕೂಡ ಚಿನ್ನದ ತುಂಡುಗಳನ್ನ ಸಾಗಿಸಿದ್ರು ಅಂತ ಡಿಆರ್ಐ ಅಧಿಕಾರಿಗಳು ದಾಖಲೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರೋಟೋಕಾಲ್ ಮೀರಿ ಏರ್ಪೋರ್ಟ್ನಿಂದ ಪ್ರಯಾಣ ಮಾಡ್ತಾ ಇದ್ರು ರನ್ಯಾ. ಗ್ರೀನ್ ಚಾನೆಲ್ ಮೂಲಕ ಹೊರಬರೋಕೆ ಪ್ರಯತ್ನ ಪಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ವಿವಿಐಪಿಗಳಿಗೆ ಮಾತ್ರ ಈ ಸೌಲಭ್ಯ ಇದೆ. ಅನುಮಾನ ಬಂದು ಆಕೆಯನ್ನ ಪರಿಶೀಲನೆಗೆ ಒಳಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಆಕೆಯ ಬ್ಯಾಗೇಜ್ನಲ್ಲಿ ಅನುಮಾನಾಸ್ಪದ ವಸ್ತುಗಳು ಸಿಕ್ಕಲಿಲ್ಲ. ಆದರೆ ಆಕೆಯನ್ನ ದೈಹಿಕವಾಗಿ ಪರೀಕ್ಷೆಗೆ ಒಳಪಡಿಸಿದಾಗ ಚಿನ್ನ ಸಾಗಣೆ ಮಾಡ್ತಾ ಇರೋದು ಪತ್ತೆಯಾಗಿದೆ. ಡಿಆರ್ಐ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದ ಅನೇಕ ವಿಚಾರಗಳು ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಕೆಜಿಗಟ್ಟಲೆ ಬಂಗಾರವನ್ನ ಈಕೆ ದುಬೈನಿಂದ ಬೆಂಗಳೂರಿಗೆ ತಂದಿದ್ದು ಹೇಗೆ, ಎಲ್ಲೆಲ್ಲಿ ಆ ಚಿನ್ನವನ್ನ ಅಡಗಿಸಿ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಡಿಆರ್ಐ ದಾಖಲೆಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರ ಜೊತೆಗೆ ಏರ್ಪೋರ್ಟ್ನಲ್ಲಿ ಚೆಕಿಂಗ್ ಅನ್ನ ಮೀರಿ ಈಕೆ ಅದನ್ನು ತಪ್ಪಿಸ್ಕೊಂಡು ಬರ್ಲಿಕ್ಕೆ ಯಾವ ರೀತಿಯಾಗಿ ಪ್ಲಾನಿಂಗ್ ಮಾಡಿದ್ಲು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಕೆಯ ಬಗ್ಗೆ ಅನುಮಾನ ಬಂದು ಪರಿಶೀಲನೆಗೆ ಒಳಪಡಿಸಿದಾಗ ಈಕೆ ಚಿನ್ನ ಕದಿಯೋ ಪ್ರಯತ್ನ ಮಾಡ್ತಿದ್ಲು, ಅಕ್ರಮವಾಗಿ ಸಾಗಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ಲು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರೋಟೋಕಾಲ್ ಮೀರಿ ಗ್ರೀನ್ ಚಾನೆಲ್ ಮೂಲಕ ಹೊರಬರಲಿಕ್ಕೆ ರನ್ಯಾ ಪ್ರಯತ್ನಿಸಿದ್ದಾರೆ. ವಿಐಪಿಗಳಿಗೆ ಮಾತ್ರ ಲಭ್ಯವಿರುವ ಫೆಸಿಲಿಟಿ ಇದು. ಈಕೆ ಯಾವ ವಿಐಪಿ ಅನ್ನೋದ್ರ ಬಗ್ಗೆ ಅನುಮಾನ ಬಂದು ಈಕೆಯನ್ನ ತಪಾಸಣೆಗೆ ಒಳಪಡಿಸಿದಾಗ ಅನುಮಾನ ಬಲವಾಗಿದೆ. ಆಕೆಯ ಬ್ಯಾಗೇಜ್ಗಳನ್ನ ಮೊದಲಿಗೆ ತಪಾಸಣೆಗೆ ಒಳಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿ ಸಾಕ್ಷ್ಯಗಳು ಲಭ್ಯವಾಗಿರಲಿಲ್ಲ. ಆದರೆ ಆಕೆಯನ್ನ ದೈಹಿಕವಾಗಿ ಪರೀಕ್ಷೆಗೆ ಒಳಪಡಿಸಿದಾಗ ಚಿನ್ನ ಸಾಗಣೆ ಮಾಡ್ತಾ ಇರೋದು ಪತ್ತೆಯಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ನಾಗರಾಜ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಸದ್ಯ ಈ ವಿಚಾರವನ್ನ ಗಮನಿಸಿದಾಗ ಬಹಳ ಪ್ರಮುಖವಾಗಿ ದ್ರೋಹವನ್ನ ಬಗ್ದಿದ್ದಲ್ಲದೆ ಸಾಕಷ್ಟು ಸ್ಮಗ್ಲಿಂಗ್ ಕೇಸ್ನಲ್ಲಿ ಕೂಡ ಇನ್ವಾಲ್ವ್ ಆಗಿದ್ರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಈಗ ಏನ್ ಮೇಜರ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ತಗಲಾಕೊಂಡಿರುವ ನಟಿ ರನ್ಯಾ ರಾವ್ ಪ್ರಕರಣದ ತನಿಖೆ ಪ್ರಗತಿಯಲ್ಲಿದೆ. ತನಿಖೆಯ ಸಂದರ್ಭದಲ್ಲಿ ಅನೇಕ ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ. ಅದರಲ್ಲೂ ಚಿನ್ನ ಸಾಗಣೆ ಮಾಡೋ ಸಂದರ್ಭದಲ್ಲಿ ರನ್ಯಾ ಹೇಗೆ ಆ ಕೆಜಿಗಟ್ಟಲೆ ಚಿನ್ನವನ್ನ ತಂದಿದ್ರು ಅನ್ನೋ ಮಾಹಿತಿಗಳು ಡಿಆರ್ಐ ಅಧಿಕಾರಿಗಳು ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ. ಅವರ ದಾಖಲೆಗಳಲ್ಲಿ ತೊಡೆಯ ಭಾಗ ಶೂನಲ್ಲಿ ಚಿನ್ನದ ತುಂಡುಗಳನ್ನ ಇಟ್ಕೊಂಡು ಬಂದಿದ್ಲು ರನ್ಯಾ ಅನ್ನೋ ಮಾಹಿತಿ ಇದೆ. ಚಿನ್ನವನ್ನ ಮುಚ್ಚಿಡೋಕೆ ಕ್ರೇಪ್ ಬ್ಯಾಂಡೇಜ್ ಹಾಕಿಕೊಂಡು ಬಂದಿದ್ರಂತೆ ರನ್ಯಾ. ಹೊಟ್ಟೆ ಕಾಲಿಗೆ ಚಿನ್ನವನ್ನ ಅಂಟಿಸಿ ಸಾಗಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಶೂನಲ್ಲಿ ಕೂಡ ಚಿನ್ನದ ತುಂಡುಗಳನ್ನ ಸಾಗಿಸಿದ್ರು ಅಂತ ಡಿಆರ್ಐ ಅಧಿಕಾರಿಗಳು ದಾಖಲೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರೋಟೋಕಾಲ್ ಮೀರಿ ಏರ್ಪೋರ್ಟ್ನಿಂದ ಪ್ರಯಾಣ ಮಾಡ್ತಾ ಇದ್ರು ರನ್ಯಾ. ಗ್ರೀನ್ ಚಾನೆಲ್ ಮೂಲಕ ಹೊರಬರೋಕೆ ಪ್ರಯತ್ನ ಪಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ವಿವಿಐಪಿಗಳಿಗೆ ಮಾತ್ರ ಈ ಸೌಲಭ್ಯ ಇದೆ. ಅನುಮಾನ ಬಂದು ಆಕೆಯನ್ನ ಪರಿಶೀಲನೆಗೆ ಒಳಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಆಕೆಯ ಬ್ಯಾಗೇಜ್ನಲ್ಲಿ ಅನುಮಾನಾಸ್ಪದ ವಸ್ತುಗಳು ಸಿಕ್ಕಲಿಲ್ಲ. ಆದರೆ
ಆಕೆಯನ್ನ ದೈಹಿಕವಾಗಿ ಪರೀಕ್ಷೆಗೆ ಒಳಪಡಿಸಿದಾಗ ಚಿನ್ನ ಸಾಗಣೆ ಮಾಡ್ತಾ ಇರೋದು ಪತ್ತೆಯಾಗಿದೆ. ಡಿಆರ್ಐ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದ ಅನೇಕ ವಿಚಾರಗಳು ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಕೆಜಿಗಟ್ಟಲೆ ಬಂಗಾರವನ್ನ ಈಕೆ ದುಬೈನಿಂದ ಬೆಂಗಳೂರಿಗೆ ತಂದಿದ್ದು ಹೇಗೆ, ಎಲ್ಲೆಲ್ಲಿ ಆ ಚಿನ್ನವನ್ನ ಅಡಗಿಸಿ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಡಿಆರ್ಐ ದಾಖಲೆಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರ ಜೊತೆಗೆ ಏರ್ಪೋರ್ಟ್ನಲ್ಲಿ ಚೆಕಿಂಗ್ ಅನ್ನ ಮೀರಿ ಈಕೆ ಅದನ್ನು ತಪ್ಪಿಸ್ಕೊಂಡು ಬರ್ಲಿಕ್ಕೆ ಯಾವ ರೀತಿಯಾಗಿ ಪ್ಲಾನಿಂಗ್ ಮಾಡಿದ್ಲು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಕೆಯ ಬಗ್ಗೆ ಅನುಮಾನ ಬಂದು ಪರಿಶೀಲನೆಗೆ ಒಳಪಡಿಸಿದಾಗ ಈಕೆ ಚಿನ್ನ ಕದಿಯೋ ಪ್ರಯತ್ನ ಮಾಡ್ತಿದ್ಲು, ಅಕ್ರಮವಾಗಿ ಸಾಗಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ಲು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರೋಟೋಕಾಲ್ ಮೀರಿ ಗ್ರೀನ್ ಚಾನೆಲ್ ಮೂಲಕ ಹೊರಬರಲಿಕ್ಕೆ ರನ್ಯಾ ಪ್ರಯತ್ನಿಸಿದ್ದಾರೆ. ವಿಐಪಿಗಳಿಗೆ ಮಾತ್ರ ಲಭ್ಯವಿರುವ ಫೆಸಿಲಿಟಿ ಇದು. ಈಕೆ ಯಾವ ವಿಐಪಿ ಅನ್ನೋದ್ರ ಬಗ್ಗೆ ಅನುಮಾನ ಬಂದು ಈಕೆಯನ್ನ ತಪಾಸಣೆಗೆ ಒಳಪಡಿಸಿದಾಗ ಅನುಮಾನ ಬಲವಾಗಿದೆ. ಆಕೆಯ ಬ್ಯಾಗೇಜ್ಗಳನ್ನ ಮೊದಲಿಗೆ ತಪಾಸಣೆಗೆ ಒಳಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿ ಸಾಕ್ಷ್ಯಗಳು ಲಭ್ಯವಾಗಿರಲಿಲ್ಲ. ಆದರೆ ಆಕೆಯನ್ನ ದೈಹಿಕವಾಗಿ ಪರೀಕ್ಷೆಗೆ ಒಳಪಡಿಸಿದಾಗ ಚಿನ್ನ ಸಾಗಣೆ ಮಾಡ್ತಾ ಇರೋದು ಪತ್ತೆಯಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ನಾಗರಾಜ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಸದ್ಯ ಈ ವಿಚಾರವನ್ನ ಗಮನಿಸಿದಾಗ ಬಹಳ ಪ್ರಮುಖವಾಗಿ ದ್ರೋಹವನ್ನ ಬಗ್ದಿದ್ದಲ್ಲದೆ ಸಾಕಷ್ಟು ಸ್ಮಗ್ಲಿಂಗ್ ಕೇಸ್ನಲ್ಲಿ ಕೂಡ ಇನ್ವಾಲ್ವ್ ಆಗಿದ್ರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಈಗ ಏನ್ ಮೇಜರ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ತಗಲಾಕೊಂಡಿರುವ ನಟಿ ರನ್ಯಾ ರಾವ್ ಪ್ರಕರಣದ ತನಿಖೆ ಪ್ರಗತಿಯಲ್ಲಿದೆ. ತನಿಖೆಯ ಸಂದರ್ಭದಲ್ಲಿ ಅನೇಕ ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ. ಅದರಲ್ಲೂ ಚಿನ್ನ ಸಾಗಣೆ ಮಾಡುವ ಸಂದರ್ಭದಲ್ಲಿ ರನ್ಯಾ ಹೇಗೆ ಆ ಕೆಜಿಗಟ್ಟಲೆ ಚಿನ್ನವನ್ನ ತಂದಿದ್ರು ಅನ್ನೋ ಮಾಹಿತಿಗಳು ಡಿಆರ್ಐ ಅಧಿಕಾರಿಗಳು ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ. ಅವರ ದಾಖಲೆಗಳಲ್ಲಿ ತೊಡೆಯ ಭಾಗ ಶೂನಲ್ಲಿ ಚಿನ್ನದ ತುಂಡುಗಳನ್ನ ಇಟ್ಕೊಂಡು ಬಂದಿದ್ಲು ರನ್ಯಾ ಅನ್ನೋ ಮಾಹಿತಿ ಇದೆ. ಚಿನ್ನವನ್ನ ಮುಚ್ಚಿಡೋಕೆ ಕ್ರೇಪ್ ಬ್ಯಾಂಡೇಜ್ ಹಾಕಿಕೊಂಡು ಬಂದಿದ್ರಂತೆ ರನ್ಯಾ. ಹೊಟ್ಟೆ ಕಾಲಿಗೆ ಚಿನ್ನವನ್ನ ಅಂಟಿಸಿ ಸಾಗಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಶೂನಲ್ಲಿ ಕೂಡ